ಮಾಡಬೇಕಾಗಿರೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಈ ಸ್ಟೇಟಲ್ಲಿ ಇಸ್ಮಾಯಿಲ್ ಅಡಿಷನಲ್ ಅಡ್ವೊಕೇಟ್ ಜನರಲ್ and he has worked for a long time as a government advocate and also as a lawyer and having a lot of background, friends and all that. So he should get the highest votes. He will get definitely, and he will succeed in the elections, part of the election. And we are all with him, and we will help. By God's grace, he will win. ನೀವು ನಮ್ಮ ಮಾಜಿ ಬ್ಯಾಂಗ್ಳೂರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶಬಾರೆಡ್ಡಿ ಅವರು, ಸೀನಿಯರ್ ಅಡ್ವೊಕೇಟ್ ಆದ ಶೇಷಾದಿ ಅವರು, ಮತ್ತೆ ಇನ್ನೊಬ್ಬ ಸೀನಿಯರ್ ನಮ್ಮ ನಾನು ಹೇಳೋದನ್ನ ಶ್ರೋತ ಲಕ್ಷ್ಮೀನಾರಾಯಣ ಅವರು, ನಮ್ಮ ಎಲ್ಲಾ ಫ್ರೆಂಡ್ಸ್ ಸೇರಿ ಇವತ್ತು ನಾಮಿನೇಷನ್ ಹಾಕಿದ್ರು. ಇಸ್ಮಾಯಿಲ್ ಪರವಾಗಿ ಅವರು ಒಂದು ಒಳ್ಳೆ ವ್ಯಕ್ತಿ, ವಕೀಲರ ಪರವಾಗಿ ತುಂಬಾ ಹೋರಾಟ ಮಾಡಿದ್ದಾರೆ, ಮುಂದೇನು ಮಾಡ್ತಾರೆ. ಯಾಕಂದ್ರೆ ಅವರು ಸುಬ್ಬಾರೆಡ್ಡಿ ಅವರ ಆಫೀಸ್ ನಲ್ಲಿ ಸುಮಾರು ಒಂದು 10 ವರ್ಷಗಳ ಕೆಲಸ ಮಾಡಿ ಅವರ ಕೈ ಕೆಳಗೆ ಬೆಳೆದಿದ್ದಾರೆ. ಸುಬ್ಬಾರೆಡ್ಡಿ ಅವರ ಸಹಕಾರ ಇದೆ, ಲಕ್ಷ್ಮೀ ಅವರ ಸಹಕಾರ ಇದೆ, ಶೇಷಾದ್ರಿ ಅವರ ಸಹಕಾರ ಇದೆ, ನಮ್ಮೆಲ್ಲರ ಸಹಕಾರ ಇದೆ. ಈ ಒಂದು ಎಲೆಕ್ಷನ್ ಪಾರ್ಕ್ ಕೌನ್ಸಿಲ್ಗೆ ಒಂದು ರೆಪ್ರೆಸೆಂಟೇಷನ್, ಒಂದು ಸೂಕ್ತವಾದ ವ್ಯಕ್ತಿ ಪಾರ್ಕ್ ಕೌನ್ಸಿಲ್ ಎಲೆಕ್ಟ್ ಆಗಿ ಬರ್ಬೇಕು. ಯಾಕಂದ್ರೆ ನಾನು 20 ವರ್ಷದಿಂದ ಪಾರ್ಕ್ ಕೌನ್ಸಿಲ್ ಕೆಲಸ ಮಾಡಿ ಚೇರ್ಮನ್ ಆಗಿ ವೈಸ್ ಚೇರ್ಮನ್ ಆಗಿ ಅಂದ್ರೆ ಒಂದು ವ್ಯಕ್ತಿಗಳಿಗೆ ಏನಾಗುತ್ತೆ, ಅದಕ್ಕೆ ಅಂತ ವ್ಯಕ್ತಿ ಬೇಕು ಅಂತ ನಂಗೆ ಇಸ್ಮಾಯಿಲ್ ಅಂತ ವ್ಯಕ್ತಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒಳ್ಳೆ ವ್ಯಕ್ತಿ ಒಬ್ರು, ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಶ್ರಮ ಪಟ್ಟಿ ಕೆಲಸ ಮಾಡ್ತೀವಿ. ಆ ಎಲ್ಲಾ ಕಮ್ಯುನಿಟಿಯಿಂದ ಸಪೋರ್ಟ್ ಇದ್ದಾಗ ಖಂಡಿತವಾಗಿ ಗೆದ್ದು ಬಂದೇ